ಮೇಷರಾಶಿಯವರು ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು. ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ತಾತ್ಸಾರ ಭಾವನೆ ಇರುತ್ತೆ, ಆರೋಗ್ಯ ಸರಿಯಾಗ್ಬಿಡುತ್ತೆ ಅನ್ನುವಂಥದ್ದು. ಆ ರೀತಿ ತಾತ್ಸಾರದಿಂದ ಒಂದಷ್ಟು ದೊಡ್ಡ ತೊಂದರೆಗಳಿಗೆ ಅದು ಅವಕಾಶವಾಗುವಂಥದ್ದು. ಆರಂಭದಲ್ಲೇ ಸಣ್ಣದಾಗಿ ಇರುವಾಗಲೇ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು, ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಹಳೆಯ ನೆನಪುಗಳು ನಿಮ್ಮನ್ನು ಕಾಡುವಂಥದ್ದು. ಹಿಂದೆ ಯಾವುದೋ ಘಟನೆ ನಡೆದಿರುತ್ತೆ, ಒಳಿತಿರಬಹುದು ಕೆಡಕಿರಬಹುದು, ಆದರೆ ಆ ಒಂದು ನೆನಪು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಸಂತೋಷ ಪಡ್ತೀರಿ, ಕಣ್ಣೀರು ಹಾಕ್ತೀರಿ, ಎರಡಕ್ಕೂ ಕೂಡ ಅವಕಾಶಗಳಾಗತ್ತೆ. ಶಾಂತವಾಗಿರಬೇಕು ಅಂತ ಹೇಳಿದ್ರೆ ಮೌನಕ್ಕೆ ಶರಣು ಹೋಗ್ತಕ್ಕಂಥದ್ದು. ಮಾತಿನಿಂದ ಒಂದಷ್ಟು ಅಶಾಂತಿ ಆಗುವಂಥದ್ದಾಗತ್ತೆ. ಆದ್ದರಿಂದ ಮನಸ್ಸಿಗೆ ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತಾದರೆ ಆದಷ್ಟು ಮಾತನ್ನು ಕಡಿಮೆ ಮಾಡಿ ಮೌನಕ್ಕೆ ಶರಣು ಹೋಗಿ, ಆಗ ಈ ದಿನವನ್ನು ಶಾಂತವಾಗಿ ಕಳೀಲಿಕ್ಕೆ ಅವಕಾಶಗಳಾಗತ್ತೆ. ಹಳೆಯ ಬಾಕಿ ಏನಾದರೂ ನಿಮ್ಮ ನಿರೀಕ್ಷೆಯಲ್ಲಿದ್ದರೆ ಆ ವಿಚಾರ ಮುನ್ನೆಲೆಗೆ ಬರುತ್ತೆ. ಅದನ್ನು ಹೇಗೆ ನಾನು ಪಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ನಾನು ಕೇಳಬೇಕು, ಇವೆಲ್ಲ ಆಲೋಚನೆಗಳು ಬರುವಂಥದ್ದಾಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ಬಹಳ ಶುಭವಾದಂತಹ ದಿವಸ, ಮತ್ತು ಜೊತೆಗೆ ಶುಭ ಸುದ್ದಿಯನ್ನು ಕೇಳುವಂತಹ ಅವಕಾಶಗಳು, ಮನಸ್ಸಿಗೆ ಸಂತೋಷ ಸಿಕ್ಕುವಂಥದ್ದು ಈ ದಿವಸದಲ್ಲಿ ಆಗತ್ತೆ. ಲೇಖಕರಿಗೆ ಮತ್ತು ಪುಸ್ತಕ ವ್ಯಾಪಾರಿಗಳಿಗೆ ತುಂಬ ಶುಭವಾದಂತಹ ದಿವಸ ಇದು. ನಿಮ್ಮ ವ್ಯಾಪಾರ ಅಥವಾ ಉದ್ಯೋಗ, ವೃತ್ತಿ ಅಥವಾ ಹವ್ಯಾಸ ಇದೆಲ್ಲದಕ್ಕೂ ವಿಶೇಷವಾದಂತಹ ಪ್ರೋತ್ಸಾಹ, ಧನಲಾಭ, ಸ್ಥಾನ ಮಾನ ಮರ್ಯಾದೆಗಳು ಸಿಕ್ಕುವಂಥದ್ದಾಗತ್ತೆ. ಚೌಡೇಶ್ವರಿ ದೇವಿಯನ್ನು ಪ್ರಾರ್ಥನೆ ಮಾಡಿ, ಕೆಂಪು ಹೂಗಳಿಂದ ದೇವಿಯನ್ನು ಅರ್ಚನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಸಮಾಜದಲ್ಲಿ ಅವಮಾನ, ಅಪಕೀರ್ತಿ ಇದೆಲ್ಲದಕ್ಕೂ ಕೂಡ ಅವಕಾಶಗಳಾಗುವಂಥದ್ದು. ನೀವು ಎಷ್ಟು ಜಾಗರೂಕರಾಗಿರ್ತೀರೋ ಅಷ್ಟರ ಮಟ್ಟಿಗೆ ಆಗತಕ್ಕಂತಹ ಅವಮಾನವನ್ನಾಗಲಿ ಅಥವಾ ಅಪಕೀರ್ತಿಯನ್ನಾಗಲಿ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಹಣದ ಸಮಸ್ಯೆ ಇಲ್ಲದೇ ಇದ್ದರೂ ಕೂಡ ವಿನಾಕಾರಣ ಖರ್ಚನ್ನು ಮಾಡ್ತೀರಿ. ದುಡ್ಡಿದೆ, ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಹಣ ನಿಮ್ಮ ಕೈಯಲ್ಲಿ ಓಡಾಡ್ತಾ ಇದೆ, ಆದರೆ ದುಂದು ವೆಚ್ಚ ಅನ್ನುವಂಥದ್ದು ಅದಕ್ಕೆ ಕಡಿವಾಣವೇ ಇಲ್ಲ. ಯಾವುದಕ್ಕೆ ಹಣ ಖರ್ಚಾಗ್ತಾ ಇದೆ, ಹೇಗೆ ಖರ್ಚಾಗ್ತಾ ಇದೆ, ಯಾವುದರ ಲೆಕ್ಕವೂ ಇಲ್ಲ. ಹಣದ ಬೆಲೆಯೂ ಕೂಡ ಗೊತ್ತಾಗದೇ ಇರತಕ್ಕಂತಹ ದಿವಸವಾಗಿರುತ್ತೆ. ಮನೆಯಲ್ಲಿ ಆಗಬೇಕಾದಂತಹ ಮಂಗಳ ಕಾರ್ಯ ನಿಂತು ಹೋಗ್ತಕ್ಕಂತಹ ಭಯ ನಿಮಗೆ ಕಾಡುತ್ತೆ. ಕಾರಣ ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ಕೆಲಸ ನಿಂತು ಹೋಗ್ಬಿಡುತ್ತೋ ಅನ್ನುವಂತಹ ಹೆದರಿಕೆ ಹೆಚ್ಚಾಗಿರುವಂಥದ್ದು. ಕುಟುಂಬದಲ್ಲಿ ಮಾತುಕತೆ ತುಂಬ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗತ್ತೆ. ಬಂಧುಗಳಲ್ಲಿ ಪರಸ್ಪರವಾಗಿ ವಿರೋಧ ಅನ್ನುವಂಥದ್ದಿರುತ್ತೆ. ಮಾನಸಿಕವಾಗಿ ತುಂಬ ಕುಗ್ಗು ಹೋಗ್ತೀರಿ. ಅಲ್ಲಿ ಮಾನಸಿಕವಾದಂತಹ ವೈರಾಗ್ಯ ನಿಮಗೆ ಕಾಡುವಂಥದ್ದು. ಜೀವನ ಅಂದರೆ ಇಷ್ಟೇ, ನಾನು ಎಷ್ಟು ಕಷ್ಟಪಟ್ಟರು ಹೇಗಿದ್ದರೂ ಕೊನೆಗೆ ಇಷ್ಟೇ ಉತ್ತರ ಅನ್ನುವಂಥದ್ದೆಲ್ಲ ಮಾತುಗಳು ಬರುತ್ತೆ. ಆ ರೀತಿಯ ಉತ್ಸಾಹವನ್ನು ಕಳ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಜೀವನದಲ್ಲಿ ಪ್ರತಿ ಕ್ಷಣವೂ ಕೂಡ ಹೊಸ್ತು, ಪ್ರತಿ ದಿನವೂ ಕೂಡ ಹೊಸ್ತು. ಹಾಗಾಗಿ ನಾವು ಉತ್ಸಾಹದಿಂದ ಇರಬೇಕು, ಸರಿಯಾದಂತಹ ರೀತಿಯಲ್ಲಿ ನಡ್ಕೊಳ್ಬೇಕು, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಬೇಕು, ನಮಗಿರ್ತಕ್ಕಂತಹ ಎಲ್ಲ ಅನುಕೂಲಗಳನ್ನು, ವ್ಯವಸ್ಥೆಯನ್ನು, ಉತ್ತಮವಾದಂತಹ ಸಮಯವನ್ನು, ಉತ್ತಮರ ಸಂಪರ್ಕವನ್ನು ಸದ್ವಿನಿಯೋಗ ಮಾಡಿಕೊಳ್ಬೇಕು. ಇದು ಜೀವನದ ಮುಖ್ಯ ಗುರಿಗಳಲ್ಲಿ ಕೆಲವು ಆಗಬೇಕು ಅನ್ನುವಂಥದ್ದು. ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ವ್ಯಾವಹಾರಿಕವಾಗಿ ವ್ಯಾಪಾರದ ದೃಷ್ಟಿಯಿಂದ ಜನರನ್ನು, ಗ್ರಾಹಕರನ್ನು ತೃಪ್ತಿಪಡಿಸಬೇಕು, ಅವರ ಮೆಚ್ಚುಗೆಗೆ ಒಳಗಾಗಬೇಕು ಅನ್ನುವಂಥದ್ದಕ್ಕೆ ತುಂಬ ಪರಿಶ್ರಮವನ್ನು ಪಡಬೇಕು, ತುಂಬ ಸಾಹಸವನ್ನು ಪಡಬೇಕಾದಂತಹ ದಿವಸ ಇದು. ಸಾಯಂಕಾಲದ ಹೊತ್ತಿಗೆ ಏನೋ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು ಅನ್ನುವ ಹಾಗೆ ನೀವು ಸಮಾಧಾನವನ್ನು ಮಾಡಿಕೊಳ್ಬೇಕಾದಂಥದ್ದು. ಸ್ಥಳ ಬದಲಾವಣೆಯ ಯೋಗ ಇರೋದರಿಂದ ಅನುಕೂಲವಾಗತ್ತೆ. ಜಾಗವನ್ನು ಬದಲಾಯಿಸೋದ್ರಿಂದ ನಿಮಗೆ ಅನುಕೂಲವಾದಂತಹ ಒಂದಷ್ಟು ವಾತಾವರಣ ಅಥವಾ ಅನುಕೂಲವಾಗ್ತಕ್ಕಂತಹ ಕೆಲಸಗಳು ಆಗುವಂಥದ್ದು ಸೂಚ್ಯವಾಗಿ ಕಾಣ್ತಾ ಇದೆ. ಮಾನಸಿಕವಾಗಿ ಮಾತ್ರ ಸಮಾಧಾನ ಇರೋದಿಲ್ಲ. ಇನ್ನಷ್ಟು ಮತ್ತಷ್ಟು ಬೇಕು ಅಂತಲೋ, ನಾನು ಇನ್ನಷ್ಟು ಕಷ್ಟವನ್ನು ಪಡಬೇಕಾಗಿತ್ತು ಅಂತಲೋ, ಅಥವಾ ಇನ್ನಷ್ಟು ಪಡ್ಕೋಬೇಕು ಅಂತಲೋ ಈ ರೀತಿಯ ಒತ್ತಡದಲ್ಲಿ ಮನಸ್ಸು ಇರುವಂಥದ್ದು. ವ್ಯಾಪಾರದಲ್ಲಿ ಏನೋ ಒಂದು ರೀತಿಯಲ್ಲಿ ನಿಮ್ಮ ಆಲೋಚನೆಗಳಿಂದ ಹಿನ್ನಡೆಯಾಗ್ತಕ್ಕಂಥದ್ದಿದೆ. ಆದಾಯದ ಜಾಡನ್ನೇ ಹಿಡಿದು ಹೋದರೆ ಯಶಸ್ಸನ್ನು ಕಾಣ್ತೀರಿ, ಲಾಭವನ್ನೇ ಪಡಿಬೇಕು. ಯಾವ್ಯಾವುದರಿಂದ ಲಾಭ ಸಿಕ್ಕಕ್ಕೆ ಸಾಧ್ಯವೋ ಅದೆಲ್ಲವೂ ಕೂಡ ನನ್ನದಾಗಬೇಕು ಅನ್ನುವಂತಹ ಭಾವನೆಗಳಿದ್ದಾಗ ಯಶಸ್ಸಿಗೆ ಅವಕಾಶಗಳಿರುತ್ತೆ. ಪದಾರ್ಥಗಳ ಬೆಲೆಯಲ್ಲಿ ಒಂದಷ್ಟು ವ್ಯತ್ಯಯಗಳನ್ನು ಕೂಡ
ಮಾಡ್ಕೊಳ್ತೀರಿ ಅಂತ ಅರ್ಥ. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಅನವಶ್ಯವಾದಂತಹ ವಿಚಾರಗಳ ಪ್ರಸ್ತಾಪದಿಂದ ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಯಾವ ವಿಷಯಗಳು ಬೇಡವಾಗಿರುತ್ತೋ ಅಂತಹ ವಿಚಾರಗಳೇ ಮುನ್ನೆಲೆಗೆ ಬರುತ್ತೆ. ಅದು ಮನೆಯಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅನ್ವಯವಾಗ್ತಕ್ಕಂಥದ್ದು. ಅಲ್ಲಿ ಮನಸ್ತಾಪಕ್ಕೆ, ಜಗಳಕ್ಕೆ, ಬೇರೆಯವರ ಜೊತೆಯಲ್ಲಿ ನಿಷ್ಠುರವಾಗೋದಕ್ಕೆ, ಮಾತು ಬಿಡೋದಕ್ಕೆ ಕಾರಣಗಳು ಆಗುವಂಥದ್ದು. ಹಲ್ಲಿಗೆ ಸಂಬಂಧಪಟ್ಟಂತಹ ತೊಂದರೆ ಕಾಣಬಹುದು. ದಂತ ವೈದ್ಯರನ್ನು ಅವಶ್ಯವಾಗಿ ಸಂಪರ್ಕ ಮಾಡಿ ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, ಅವರು ಹೇಳಿದ ಹಾಗೆ ನಡ್ಕೊಳ್ಳಿ. ಇರತಕ್ಕಂತಹ ಸಮಸ್ಯೆ ನಿವೃತ್ತಿಯಾಗಲಿ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆ ಕಾಡುವಂತಹ ದಿವಸವಾಗುತ್ತೆ. ಸಹೋದ್ಯೋಗಿಗಳ ಸ್ವಭಾವವಾಗಲಿ, ವರ್ತನೆಯಾಗಲಿ ಮನಸ್ಸಿಗೆ ತುಂಬ ಬೇಸರವನ್ನು ಉಂಟು ಮಾಡುತ್ತೆ. ನೀವೆಷ್ಟೇ ಪ್ರಾಮಾಣಿಕವಾಗಿರ್ಬೋದು, ಜೊತೆಯಲ್ಲಿರುವಂಥವರು ಅದೇ ಮನಸ್ಥಿತಿಯಲ್ಲಿರಬೇಕಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ಹಣಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರಬಹುದು. ಇದೆಲ್ಲವನ್ನೂ ಕೂಡ ವಿಶೇಷವಾಗಿ ಸವಾಲಾಗಿ ಸ್ವೀಕರಿಸಿ ಬಹಳ ತಾಳ್ಮೆಯಿಂದ ಬಗೆಹರಿಸ್ಕೊಳ್ಬೇಕು. ಸಮಸ್ಯೆಯನ್ನು ಮಾಡಿಕೊಳ್ಳುವಂಥದ್ದು ಒಳ್ಳೆಯದಲ್ಲ. ರಾಜಕೀಯ ವ್ಯಕ್ತಿಗಳು ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ, ಸಹಾಯವನ್ನು ಮಾಡ್ತಕ್ಕಂತಹ ಯೋಗ ಸೂಕ್ಷ್ಮವಾಗಿ ಕಾಣ್ತಾ ಇದೆ. ಶತ್ರುಗಳ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಶಾಂತವಾಗಿರಿ. ತನ್ನಿಂದ ತಾನೇ ಎಲ್ಲವೂ ಕೂಡ ಸರಿಯಾಗ್ತಕ್ಕಂಥದ್ದಿದೆ. ತಾಪಸಮನ್ಯುವನ್ನು ಪ್ರಾರ್ಥನೆ ಮಾಡಿ. ಮನಸ್ಸಿನಲ್ಲಿ ಇರತಕ್ಕಂತಹ ಕೋಪ, ಹೃದಯದಲ್ಲಿರತಕ್ಕಂತಹ ಶತ್ರುತ್ವ, ದ್ವೇಷ ದೂರವಾಗಲಿ. ಶುಭವಾಗಿ. ಸಿಂಹರಾಶಿ, ಸಮಾಜದ ಕೆಲಸದಲ್ಲಿ, ಸಾರ್ವಜನಿಕ ಕೆಲಸದಲ್ಲಿ ಆಸಕ್ತಿ ಇರುವುದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಬೇಕಾಗತ್ತೆ, ಕೆಲಸವನ್ನು ಮಾಡಬೇಕಾಗತ್ತೆ. ಯಾವುದೇ ರೀತಿಯ ಸಮಾಜಮುಖಿಯಾದಂತಹ ಕೆಲಸದಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂತಹ ದಿವಸ. ಪೋಷಕರಿಗೆ ತುಂಬ ದುಃಖದಾಯಕರಾಗ್ತೀರಿ. ದೊಡ್ಡವರು ಹೇಳಿದ್ದನ್ನು ಕೇಳೋದಿಲ್ಲ, ಅವರ ಮಾತಿಗೆ ಬೆಲೆ ಇಲ್ಲ, ನಿಮ್ಮ ಕರ್ತವ್ಯದ ಬಗ್ಗೆ ಪ್ರಜ್ಞೆ ಇರುವುದಿಲ್ಲ. ದೊಡ್ಡವರು ಅದನ್ನು ಗುರುತಿಸಿ ಹೇಳಿದಾಗ ಅವರ ಮೇಲೆ ಕೋಪ ಮಾಡ್ಕೊಳ್ತಕ್ಕಂಥದ್ದು. ಹೀಗೆ ದೊಡ್ಡವರಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತೀರಿ. ಈಶ್ವರನ ದೇವಸ್ಥಾನಕ್ಕೆ, ಈಶ್ವರನ ದರ್ಶನಕ್ಕೆ ಹೋದರೆ ನಿಮ್ಮ ಕಷ್ಟಗಳೆಲ್ಲ ಒಂದಷ್ಟು ದೂರವಾಗ್ತಕ್ಕಂತಹ ಸೂಚನೆ ಇದೆ. ಆದರೆ ಪ್ರಯತ್ನಪೂರ್ವಕವಾಗಿ ಹೋಗಿ ಬರತಕ್ಕಂತಹ ವಿಚಾರವನ್ನು ಮುಂದಿಟ್ಟುಕೊಳ್ಳಿ. ಹಣವನ್ನು ಸಂಗ್ರಹ ಮಾಡೋದಕ್ಕೆ ಸ್ವಲ್ಪ ಒದ್ದಾಡಬೇಕಾದಂಥದ್ದು. ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಹೋಗುವಂತಹ ಯೋಗ ಇದೆ. ಆದರೆ ಎಲ್ಲದಕ್ಕೂ ಮನಸ್ಸು ಮುಖ್ಯ ಅಲ್ಲ. ನಾನು ಹೋಗಬೇಕು ಅನ್ನುವಂತಹ ತುಡಿತ ಮನಸ್ಸಿನಲ್ಲಿ ಇರಬೇಕಾಗತ್ತೆ. ಆಭರಣಗಳ ಬಗ್ಗೆ ಕಾಳಜಿಯನ್ನು ವಹಿಸಿ ತಾತ್ಸಾರವನ್ನು ಮಾಡುವಂಥದ್ದು, ಎಲ್ಲೇ ಅಂದರೆ ಅಲ್ಲಿ ಎಸೆಯುವಂಥದ್ದು, ಅಥವಾ ಅದರ ಬೆಲೆ ಗೊತ್ತಾಗದೇ ಇರತಕ್ಕಂಥದ್ದು, ಹೀಗೆಲ್ಲ ಆಗಬಾರದು ಅಂತ ಅರ್ಥ. ನಿರ್ಮಾಣ ಹಂತದಲ್ಲಿರ್ತಕ್ಕಂತಹ ಕಟ್ಟಡದ ಖರೀದಿಯ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ನಡೆಸುವಂಥದ್ದು ಕೆಲವರಿಗೆ ಯೋಗ ಕಾಣ್ತಾ ಇದೆ. ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರುವಂತಹ ಸೂಚನೆ ಇಲ್ಲಿರುವಂತಹದ್ದು. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣುತ್ತೆ. ತಾತ್ಸಾರ ಮಾಡದಲೇ ಎಚ್ಚರಿಕೆಯನ್ನು ವಹಿಸುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಮನೆಯವರಲ್ಲಿ ಪರಸ್ಪರ ಹೊಂದಾಣಿಕೆ ಇರುವುದಿಲ್ಲ. ಇದು ದೊಡ್ಡ ಆಘಾತಕ್ಕೆ, ದೊಡ್ಡ ಹಿನ್ನಡೆಗೆ, ದೊಡ್ಡ ನಷ್ಟಕ್ಕೆ ಕಾರಣವಾಗ್ತಕ್ಕಂಥದ್ದು. ಮನೆಯವರ ಜೊತೆಯಲ್ಲಿ ಗಟ್ಟಿಯಾದಂತಹ ಸಂಬಂಧ ಇರಬೇಕು. ಆಗ ಹೊರಗಿನ ಸಮಾಜವನ್ನು ಗೆಲ್ಲೋದಕ್ಕೆ ಒಂದು ದಾರಿ ಇಂತಕ್ಕಂಥದ್ದಾಗತ್ತೆ. ಲೆಕ್ಕ ಪರಿಶೋಧನೆಯನ್ನು ಮಾಡ್ತಕ್ಕಂಥವರಿಗೆ ಉತ್ತಮ ಲಾಭ ಸಿಕ್ಕುವಂತಹ ದಿವಸವಾಗತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ಸ್ಥಗಿತಗೊಳ್ಳತಕ್ಕಂಥದ್ದು ಅಥವಾ ಇನ್ನೇನೋ ಅವಘಡಗಳಾಗ್ತಕ್ಕಂತಹ ಸೂಚನೆಗಳು ಕಾಣ್ತಾ ಇದೆ. ಆ ಭಯದಿಂದ ನೀವು ಹೊರಬರಬೇಕಾದ್ರೆ ತುಂಬ ಸಮಯ ಬೇಕಾಗುವಂಥದ್ದಾಗತ್ತೆ. ಸಾಲದ ವಿಚಾರದಲ್ಲಿ ತೊಂದರೆಯನ್ನು ಮಾಡಿಕೊಳ್ತೀರಿ. ಸಾಲದ ಅಗತ್ಯತೆ ಇದೆಯಾ ಅನ್ನುವಂಥದ್ದನ್ನು ಮೊದಲು ನೋಡ್ಕೊಳ್ಳಿ, ನಂತರದಲ್ಲಿ ಬೇರೆ ವಿಚಾರವನ್ನು ಮಾಡಿ ಎನ್ನುವಂಥದ್ದು. ವ್ಯಾವಹಾರಿಕವಾಗಿ ಒಂದಷ್ಟು ಬದಲಾವಣೆಗಳು ಆಗ್ತಕ್ಕಂತಹ ಸಾಧ್ಯತೆ ಕಾಣ್ತಾ ಇದೆ. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಮಕ್ಕಳಿಗೆ ಸಮಸ್ಯೆ ಆಗಬಹುದು. ಜಾಗ್ರತೆಯನ್ನು ವಹಿಸಿ. ಮಕ್ಕಳ ಬಗ್ಗೆ ಎಚ್ಚರ ಇರಲಿ. ಮಕ್ಕಳ ವಯಸ್ಸಿಗೆ ಅನುಗುಣವಾದಂತಹ ನಡವಳಿಕೆ ಹೇಗಿದೆ, ಅವರ ಮಾತಿನ ವೈಖರಿ ಹೇಗಿದೆ, ಯಾವ ಯಾವ ಚಟುವಟಿಕೆಗಳಲ್ಲಿ ಅವರನ್ನು ಅವರು ತೊಡಗಿಸ್ಕೊಂಡಿದ್ದಾರೆ, ಇವೆಲ್ಲವನ್ನು ಪೋಷಕರಾದಂತಹ ನೀವು ಹೆಜ್ಜೆ ಹೆಜ್ಜೆಗೂ ಕೂಡ ಗಮನಿಸಬೇಕಾದಂತಹ ಅಗತ್ಯತೆ, ಅನಿವಾರ್ಯತೆ ಅಲ್ಲಿ ಕಾಣ್ತಾ ಇರುತ್ತೆ. ಆತ್ಮೀಯರ ಭೇಟಿ, ಆತ್ಮೀಯರ ಜೊತೆ ಭೋಜನ ಇವೆಲ್ಲವೂ ಕೂಡ ಸಂತೋಷವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಶೈಕ್ಷಣಿಕವಾದಂತಹ ಗುಣಮಟ್ಟವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಓದಿನ ವಿಚಾರಕ್ಕೆ ಬಂತು ಅಂತಾದರೆ ನಿಮ್ಮ ಅಭ್ಯಾಸದ ಕ್ರಮವಾಗಲಿ, ಅಭ್ಯಾಸಕ್ಕೋಸ್ಕರವಾಗಿ ಪಡ್ತಾ ಇರತಕ್ಕಂತಹ ಪರಿಶ್ರಮವಾಗಲಿ
ಸಾಲ್ದು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಣ್ಣಿನ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿನ ಲಾಭಕ್ಕೆ ಅವಕಾಶ ಇದೆ. ದೊಡ್ಡ ಉದ್ಯೋಗಸ್ಥರಿಗೆ ರಾಷ್ಟ್ರ ಮಟ್ಟದಲ್ಲಿ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ. ಗ್ರಹಗತಿಗಳು ಯಾವ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥದ್ದು. ಧನಾಗಮ ಇದ್ದರೂ ಕೂಡ ಹಿನ್ನಡೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಮನೆಯ ಅಲಂಕಾರಕ್ಕೆ ಸಣ್ಣ ಪುಟ್ಟ ಬದಲಾವಣೆಗೆ ಹಣವನ್ನು ಖರ್ಚು ಮಾಡಬೇಕಾದಂಥದ್ದು. ಅಲ್ಪ ತೃಪ್ತಿಯ ಕೆಲಸವನ್ನು ಮಾಡಬೇಡಿ. ಯಾವುದೋ ಒಂದು ಕೆಲಸ ಕೈ ಹಾಕ್ತೀರಿ, ಆ ಕೆಲಸದಿಂದ ಅಯ್ಯೋ ಪರವಾಗಿಲ್ಲ ಬಿಡು, ನನಗೆ ಎಷ್ಟು ಬರಬೇಕು ಅಷ್ಟು ಬಂತು ಅನ್ನುವಂತಹ ಅಲ್ಪ ತೃಪ್ತಿಯಿಂದ ಕೆಲಸವನ್ನು ಮಾಡಿದರೆ ಮುಂದಿನ ಕೆಲಸಕ್ಕೆ ಉತ್ಸಾಹ ಇರೋದಿಲ್ಲ. ನಾನು ಇದರಲ್ಲಿ ಎಷ್ಟು ಹಣವನ್ನು, ಲಾಭವನ್ನು, ಅನುಕೂಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವೋ ಅಷ್ಟನ್ನೂ ಪಡ್ಕೊಳ್ತೀನಿ ಅಂತಕ್ಕಂತಹ ಉತ್ಸಾಹ, ಛಲ ನಿಮ್ಮಲ್ಲಿ ಇರಬೇಕಾದಂತಹದ್ದು. ಸಾಮಾಜಿಕವಾಗಿ ನಿಮ್ಮ ಹೆಸರು ಪರಿಗಣನೆಗೆ ಬರುತ್ತೆ. ಸಮಾಜದಲ್ಲಿ ನಿಮ್ಮ ಕ್ಷೇತ್ರದ ವಿಚಾರಕ್ಕೋಸ್ಕರವಾಗಿ ಆದರೂ ಕೂಡ ನಿಮ್ಮನ್ನು ಗುರುತಿಸ್ತಕ್ಕಂಥದ್ದಾಗತ್ತೆ. ಮನೆ ಮತ್ತು ಉದ್ಯೋಗ ಎರಡೂ ಕಡೆಗಳಲ್ಲಿ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ಅದರ ಬಗ್ಗೆ ಗಮನ ಇರಲಿ. ಹೊಟ್ಟೆ ಕಿಚ್ಚಿನ ಜನ ನಿಮ್ಮನ್ನು ದೂಷಣೆ ಮಾಡ್ತಾರೆ. ನಿಮ್ಮ ಬೆಳವಣಿಗೆಯನ್ನು, ನಿಮ್ಮ ವ್ಯವಸ್ಥೆಯನ್ನು, ನಿಮ್ಮ ಅಭ್ಯುದಯವನ್ನು, ನಿಮ್ಮ ಜೀವನ ಶೈಲಿಯನ್ನು, ನೀವಿರತಕ್ಕಂತಹ ರೀತಿಯನ್ನು, ನಿಮಗಾಗತಕ್ಕಂತಹ ಅನುಕೂಲಗಳನ್ನು, ನಿಮಗಿರುವಂತಹ ಜನಸಂಪರ್ಕವನ್ನು, ಇವೆಲ್ಲವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ. ಆದರೆ ಅದಕ್ಕೆ ಸರಿಯಾದಂತಹ ರೀತಿಯಲ್ಲೇ ನೀವು ಉತ್ತರವನ್ನು ನೀಡಬೇಕಾದಂಥದ್ದು. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಕುಲದೇವತಾ ಪ್ರಾರ್ಥನೆ, ಕುಲದೇವತಾ ಆರಾಧನೆಯಿಂದ ಆರೋಗ್ಯದಲ್ಲಿ ಸುಧಾರಣೆಯಾಗಲಿ. ಶುಭವಾಗಿ. ಧನುರ್ರಾಶಿ, ಸರ್ಕಾರಿ ಉದ್ಯೋಗಿಗಳಿಗೆ ಬಡ್ತಿಯ ಸೂಚನೆ ಸಿಕ್ಕುವಂತಹ ದಿವಸ ಇದು. ವ್ಯವಹಾರದಲ್ಲಿ ದೊಡ್ಡ ಸಾಧನೆಗೆ ಅವಕಾಶ ಇದೆ. ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ, ಆ ಒಂದು ಸಂದರ್ಭಕ್ಕನುಗುಣವಾದಂತಹ ವ್ಯವಸ್ಥೆಗಳು, ನಿಮಗೆ ಪೂರಕವಾಗಿ ಸಹಾಯ ಸಹಕಾರವನ್ನು ನೀಡ್ತಕ್ಕಂತಹ ಕುಟುಂಬ, ಇದೆಲ್ಲವೂ ಕೂಡ ಇದಕ್ಕೆ ಮುಖ್ಯವಾಗಿ ಬೇಕಾಗುವಂಥದ್ದು. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಮನೆಗೆ ಗಣ್ಯ ವ್ಯಕ್ತಿಗಳು ಬರಬಹುದು. ಅವರ ಆಗಮನದಿಂದ, ಅವರ ಮಾತಿನಿಂದ ಏನೋ ಒಂದು ರೀತಿಯಲ್ಲಿ ಉತ್ಸಾಹಗಳು ಹೆಚ್ಚಾಗುವಂಥದ್ದಾಗತ್ತೆ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ಉದ್ಯೋಗಿಗಳಿಗೆ ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ, ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶಗಳಾಗುವಂಥದ್ದು. ಇದು ಧನಾತ್ಮಕವಾಗಿ ಫಲವನ್ನು ನೀಡಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ. ನಿಮ್ಮ ಸರಿಯಾದಂತಹ ನಿರ್ಧಾರ ಇದಕ್ಕೆ ಪೂರಕವಾಗಿರಬೇಕು. ಗೋಮಾತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಗೋ ಸೇವೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ, ಹಳೆಯ ವಿಚಾರಗಳು, ಹಳೆಯ ಒತ್ತಡಗಳು ನಿಮಗೆ ಏನೋ ಮನಸ್ಸಿಗೆ ಹಿಂಸೆಯನ್ನು ಮಾಡಬಹುದು ಅಂತ ಅರ್ಥ. ಮನೆಯವರಿಗೆ ಬಹಳ ಆತಂಕವಾದಂತಹ ದಿವಸ. ಸಾಯಂಕಾಲದವರೆಗೂ ಕೂಡ ಇದು ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಆನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಸರಿಯಾಗ್ತಕ್ಕಂತಹ ಸೂಚನೆಗಳಿದೆ. ಮಕ್ಕಳ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ. ಮಧುಮೇಹಿಗಳಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಇರತಕ್ಕಂಥದ್ದು, ಜಾಗ್ರತೆಯನ್ನು ವಹಿಸಬೇಕು. ಎಚ್ಚರ ತಪ್ಪಿದ್ರಿ ತೊಂದರೆಗೆ ಅವಕಾಶಗಳು ಹೆಚ್ಚಾಗಿರುವಂಥದ್ದು. ಸಹೋದ್ಯೋಗಿಗಳ ಸಹಕಾರ ಇಲ್ಲದೆ ಇರೋದರಿಂದ ಮಾನಸಿಕವಾದಂತಹ ಬೇಸರ. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಿಮಗೆ ಪರಿಪೂರ್ಣವಾಗಿ ಬೆಂಬಲವಾಗಿರಬೇಕು. ಅವರ ಬೆಂಬಲ, ಅವರ ಸಹಕಾರ ನಿಮಗೆ ಸಿಕ್ಕಲಿಲ್ಲ ಅಂತಾದಾಗ ತುಂಬ ದೊಡ್ಡ ತೊಂದರೆಯನ್ನು ಮಾಡ್ಕೊಳ್ತೀರಿ ಎನ್ನುವಂತಹ ಅರ್ಥ. ಇದರಿಂದ ಮಾನಸಿಕವಾಗಿ ತುಂಬ ನೋವಾಗುತ್ತೆ. ನಾನು ಯಾವ್ಯಾವ ಸಂದರ್ಭದಲ್ಲೆಲ್ಲ ಎಷ್ಟು ಸಹಾಯ ಮಾಡಿದ್ದೀನಿ, ಅವ್ರ ಕೈ ಹಿಡಿದಿದ್ದೀನಿ, ಎಲ್ಲ ಮಾತುಗಳು ಬರುತ್ತೆ. ಮನಸ್ಸಿಗೆ ನೋವಾದಾಗ ಒಳಗಡೆ ಇರತಕ್ಕಂತಹ ವಿಚಾರಗಳೆಲ್ಲ ಹೊರಬರುವ ಹಾಗೆ ಆಗುವಂಥದ್ದು. ಯಾರನ್ನೂ ಕೂಡ ಅತಿಯಾಗಿ ನಂಬೋದಕ್ಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟು ಮಾತ್ರ ನಂಬಿಕೆಯನ್ನು ಇಟ್ಟುಕೊಂಡಾಗ ಆಗುವಂತಹ ಆಘಾತಗಳು ಒಂದಷ್ಟು ನಿಮ್ಮ ನಿಯಂತ್ರಣಕ್ಕೆ ಬರಬಹುದು ಅನ್ನುವಂಥದ್ದು. ವಿಷ್ಣುತ್ರಯೀ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಕುಂಭರಾಶಿ, ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ದಿವಸ ಇದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿನ ಲಾಭ ನಿಮ್ಮ ಅಭ್ಯುದಯಕ್ಕೆ ಅಥವಾ ನಿಮ್ಮ ಕಾರ್ಯಕ್ಷೇತ್ರವನ್ನೇ ಮತ್ತಷ್ಟು ವಿಸ್ತಾರ ಮಾಡಿಕೊಳ್ಳೋದಕ್ಕೆ ಸಹಾಯಕವಾಗಬಹುದು. ಧಾರ್ಮಿಕ ಚಟುವಟಿಕೆಗಳೇನಿದೆ ಅದು ಆತ್ಮಸ್ಥೈರ್ಯವನ್ನು ತುಂಬತಕ್ಕಂತಹದ್ದು. ಭಗವಂತನ ಕೈಂಕರ್ಯ, ಭಗವಂತನ ಸೇವೆ, ಯಾವುದೋ ಪೂಜೆ, ಜಪ, ಹೋಮ, ಧ್ಯಾನ, ಭಜನೆ ಇತ್ಯಾದಿಗಳಲ್ಲಿ ನೀವು ನಿರ್ವರ್ತನೆ ಮಾಡಬಹುದು. ಅದು ಯಾವುದರಿಂದಲಾದರೂ ಕೂಡ ನಿಮಗೆ ಆತ್ಮಸ್ಥೈರ್ಯ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಆರ್ಥಿಕವಾಗಿ ಆಗತಕ್ಕಂತಹ ನಷ್ಟ ಸ್ವಲ್ಪದರಲ್ಲಿ ತಪ್ಪಿ ಹೋಗುತ್ತೆ. ಸ್ವಲ್ಪ ಏನಾದರೂ ಮೈ ಮರೆತಿದ್ರೆ
ಆ ನಷ್ಟ ನಿಮ್ಮ ಮೇಲೆ ಆಗುವಂಥದ್ದಾಗ್ತಿತ್ತು. ವ್ಯವಹಾರದಲ್ಲಿ ದೊಡ್ಡ ಅಪಾಯಕ್ಕೆ ಸೂಚನೆಗಳು ಅಥವಾ ಸೂಚ್ಯವಾಗಿ ಕಾಣ್ತಾ ಇರತಕ್ಕಂತಹ ಅಂಶಗಳು ಅಲ್ಲಿವೆ. ನಿಮ್ಮ ಸ್ವಭಾವ ಜನರಿಗೆ ಸ್ಫೂರ್ತಿದಾಯಕವಾದಂತಹದ್ದು. ಬೇರೆಯವರು ನಿಮ್ಮ ನಡವಳಿಕೆಯಿಂದ ತುಂಬ ಪ್ರಭಾವಿತರಾಗ್ತಾರೆ ಅಂತಕ್ಕಂಥದ್ದು. ಹೊಸ ಕೆಲಸಕ್ಕೆ ಉತ್ತಮವಾದಂತಹ ದಿವಸ ಅಲ್ಲ. ಮನಸ್ಸಿಗೆ ಅನ್ನಿಸಿದ ಹಾಗೆ ನೀವು ನಡ್ಕೊಂಡು ಬಿಟ್ಟರೆ ತೊಂದರೆಗೆ ಕಾರಣವಾಗುತ್ತೆ. ಉಮಾಮಹೇಶ್ವರರ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಣದ ವಿಚಾರದಲ್ಲಿ ಸ್ವಲ್ಪ ಕೋಪ ಬರುತ್ತೆ. ದುಡ್ಡು ಕಾಸಿನ ಪ್ರಶ್ನೆ ಬಂತು ಅಂತಾದರೆ ನೀವು ಸಿಟ್ಟಿಗೆ ಹೇಳ್ತೀರಿ. ಪ್ರತಿಯೊಂದಕ್ಕೂ ಲೆಕ್ಕ ಕೊಡಬೇಕು, ಅದು ಒಳ್ಳೆಯದೇ. ಆದರೆ ವ್ಯಾವಹಾರಿಕವಾಗಿ ಅದನ್ನು ಇಟ್ಕೊಳ್ಬೇಕೇ ಹೊರತು ಸಾಂಸಾರಿಕವಾಗಿ ಪ್ರತಿಯೊಂದಕ್ಕೂ ಆ ರೀತಿಯ ಲೆಕ್ಕಗಳನ್ನು ಹುಡುಕ್ತಾ ಹೋದಾಗ ಅಸಮಾಧಾನಗಳು ಹೆಚ್ಚಾಗುವಂಥದ್ದಾಗುತ್ತೆ. ಸ್ನೇಹಿತರ ಸಹಾಯದಿಂದ ಹಿಂದೆ ಸರಿಬಾರ್ದು. ಸ್ನೇಹಿತರಿಗೇನಾದರೂ ಸಹಾಯ ಮಾಡ್ತಾ ಇದ್ದರೆ, ಅವರಿಗೆ ಮಾತನ್ನು ಕೊಟ್ಟಿದ್ದರೆ ಯಾವುದೇ ಕಾರಣಕ್ಕೂ ಆ ಮಾತನ್ನು ವಾಪಸ್ ಪಡಿಬಾರ್ದು ಅನ್ನುವಂಥದ್ದು. ಅನುಭವಿಗಳ ಮಾತು ನಿಮಗೆ ವಿರುದ್ಧವಾಗಿ ಪರಿಣಮಿಸ್ತಕ್ಕಂಥದ್ದು. ಯಾರೋ ತಿಳುವಳಿಕೆಸ್ಥರು ಒಂದು ಮಾತನ್ನು ಹೇಳ್ತಾರೆ ಅಂತಾದರೆ ಅದು ನಿಮಗೆ ವಿರುದ್ಧವಾಗಿ ಕಾಣಿಸುವಂಥದ್ದಾಗುತ್ತೆ. ನಿಂತು ಹೋಗಿದ್ದಂತಹ ಕೆಲವು ಕೆಲಸಗಳು ಪುನರಾರಂಭವಾಗುತ್ತೆ. ಇದು ಒಂದು ಕಡೆ ಸಂತೋಷ, ಮತ್ತೊಂದು ಕಡೆ ನಿಮ್ಮ ಜವಾಬ್ದಾರಿ ಹೆಚ್ಚಾಗುವಂಥದ್ದಾಗುತ್ತೆ. ಗುತ್ತಿಗೆದಾರರಿಗೆ ಹಿನ್ನಡೆಯಾಗ್ತಕ್ಕಂತಹ ಸೂಚನೆಗಳೇ ಹೆಚ್ಚು. ಉದ್ಯೋಗವೂ ಕೂಡ ನಷ್ಟವನ್ನು ಉಂಟು ಮಾಡ್ತಕ್ಕಂತಹ ಸೂಚನೆಯಲ್ಲಿದೆ ಅನ್ನುವಂಥದ್ದು. ಹಾಗಾಗಿ ಪ್ರತಿಯೊಂದು ವಿಚಾರವನ್ನು ಕೂಡ ವಿಶೇಷವಾಗಿ ಗಮನಿಸಬೇಕಾದಂಥದ್ದು. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬತಕ್ಕಂತಹ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.